ಪ್ರೈಮ್ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭುದೇವ್. ತಿಪಟೂರು ನಗರದ ಕೋಡಿ ಸರ್ಕಲ್ನ ತುರುವೇಕೆರೆಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ರೈಲ್ವೆ ಬ್ರಿಡ್ಜ್ ಕೆಳಗಡೆ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದು ಸುಮಾರು ತಿಂಗಳು ಕಳೆದಿದೆ. ಬಹಳಷ್ಟು ಪ್ರತಿನಿತ್ಯ ಅಪಘಾತಗಳು ಕೂಡ ಇಲ್ಲಿ ಸಂಭವಿಸ್ತಾ ಇದೆ. ಅದರ ಜೊತೆಗೆ ರಸ್ತೆ ತುಂಬಾ ನೀರು ನಿಂತು ವಾಹನ ಸವಾರರು ಓಡಾಡೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಅಂತೇಳಿ ಗೊತ್ತಾಗಿದೆ. ಚನ್ನರಾಯನಪಟ್ಟಣ, ಮೈಸೂರು, ತುರುವೇಕೆರೆಗೆ ಓಡಾಡುವ ವಾಹನ ದಟ್ಟಣೆ ಕೂಡ ಇಲ್ಲಿ ಜಾಸ್ತಿ ಇರುತ್ತೆ. ಪ್ರತಿನಿತ್ಯ ಸಾವಿರಾರು ವಾಹನಗಳು ಈ ರಸ್ತೆಯಲ್ಲಿ ಸಂಚರಿಸುತ್ತೆ. ಇನ್ನು ಈ ಗುಂಡಿಗಳಿಂದಾಗಿ ಈ ಭಾಗದಲ್ಲಿ ಓಡಾಡುವಂತ ವಾಹನ ಸವಾರರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂತ ವಿಚಾರ ಕೂಡ ಗೊತ್ತಾಗಿದೆ. ಗುಂಡಿ ಬಿದ್ದು 1 ತಿಂಗಳು ಕಳೆದರೂ ಕೂಡ ತಾಲೂಕಾಡಳಿತ ಆಗ್ಲಿ ಅಥವಾ PWD ಇಲಾಖೆಯವರಾಗ್ಲಿ ಇತ್ತ ಕಡೆ ತಿರುವು ಕೂಡ ನೋಡ್ತಾ ಇಲ್ಲ ಅಂತೇಳಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ಇದರ ಕಡೆ ಗಮನ ಹರಿಸಿ ಇದನ್ನ ವಾಹನ ಸವಾರರಿಗೆ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಸೊ ಸಂಬಂಧಪಟ್ಟಂತ ಇಲಾಖೆಯವರು ಯಾರಿದ್ದಾರೆ ದಯವಿಟ್ಟು ಈ ಸುದ್ದಿ ನೋಡ್ತಾ ಇದ್ರೆ ಕೂಡಲೇ ಆ ಗುಂಡಿಗಳನ್ನ ಮುಚ್ಚಿಸಿ, ಇಲ್ಲ ಅಂತ ಅಂದ್ರೆ ನಾಳೆ ದಿವಸ ಆ ಗುಂಡಿಯಲ್ಲಿ ಬಿದ್ದು ಯಾರಾದ್ರೂ ಒಬ್ರು ಜೀವ ಕಳ್ಕೊಳ್ಳೋದು ಕೂಡ ನಡೆದ್ರು ನಡೆಯುತ್ತೆ ಅಂತೇಳಿ ಆ ಭಾಗದ ವಾಹನ ಸವಾರರು ಪ್ರತಿನಿತ್ಯ ಹಿಡಿ ಶಾಪ ಹಾಕೊಂಡು ಓಡಾಡ್ತಾ ಇದ್ದಾರೆ.